ಆರ್ ಸಿ ಬಿಗೆ ಇಂಥ ಫ್ಯಾನ್ಸ್ ಸಿಕ್ಕಿರೋದ ಆರ್ ಸಿ ಬಿ ಅದೃಷ್ಟನೋ ಇಲ್ಲ ಆರ್ ಸಿ ಬಿ ನಮಗೆ ಸಿಕ್ಕಿರೋದ ಫ್ಯಾನ್ಸ್ ಅದೃಷ್ಟನೋ ಗೊತ್ತಿಲ್ಲ ಅಣ್ಣ. 100ಕ್ಕೆ 100 ದೇವ್ರು ಸರ್, ಅವ್ರಲ್ಲಿ ಏನೋ ಒಂದು ಶಕ್ತಿ ಇದೆ ಸಾ. ಅವ್ರು ನೋಡಿದ್ರೆ ನನಗೆ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ಒಂದು ಕ್ಷಣ. ಹೈ ವೋಲ್ಟೇಜ್ ಮ್ಯಾಚ್ ಅಂತಾರು ಗೊತ್ತಾ. ಈಗ ಆರ್ ಸಿ ಬಿ ಚೆನ್ನೈ ಅಂದ್ರೆ ಅದು ಬೇರೆ ಅಣ್ಣ. ಪೂರ್ತಿ IPL ಲೀಗ್ ಒಂದ್ ಕಡೆ ಆದ್ರೆ ನಮ್ಮ ಆರ್ ಸಿ ಬಿ ಚೆನ್ನೈ ಅನ್ನೋ ತಿಂಡಿನ ಬೇರೆ ಅಣ್ಣ ಒಂದ್ ಕಡೆ. ನಾವು ನೋಡಿ ನೋಡಿ ಸಾಕಾಗಿದೆ ಸ್ವಾಮಿ. ಇಲ್ಲಣ್ಣ, ಆರ್ ಸಿ ಬಿ ಅಂದ್ರೆ ನಮ್ಗೆ ಒಂಥರ ಎಮೋಷನ್ ಇದ್ದಂಗ. ಈಗ ಆರ್ ಸಿ ಬಿ ಟೀಮ್ ಅದು ಆರ್ ಸಿ ಬಿ ಇನ್ನ ಎಷ್ಟು ವರ್ಷಕ್ಕೆ ಗೆಲ್ಲುತ್ತೋ ನಮಗೆ ಗೊತ್ತಿಲ್ಲ. ಬಟ್ ಅದು ಗೆಲ್ಲುವವರೆಗೂ ಆ ಫ್ಯಾನ್ಸ್ ಅದೇನು ಹೋಪ್ ಇಟ್ಕೊಂಡ್ ಮುಂತಾರಲ್ಲ ಅಣ್ಣ, ಅದು ನೆಕ್ಸ್ಟ್ ಕಲ್ಪನೆ ಅಲ್ಲ ನಿಜ ಅಂತ ತೋರಿಸೋದಕ್ಕೆ ಪ್ರಪಂಚದಲ್ಲಿ ಒಂದೇ ದಾಖಲೆ ಇದೆ. ಈ ಇರೋದೇ ಒಂದೇ ಒಂದು ಫ್ರೆಂಡ್ಶಿಪ್ ಒಳಗೆ ಕ್ರಿಯೇಟ್ ಆಗಿರೋ ಲವ್, ಅದನ್ನು ಪ್ರಪೋಸತೆ ಮಾಡ್ಕೊಂಡಿಲ್ಲ. ಅದನ್ನ ಹೆಂಗ್ ನಾ ಎಕ್ಸ್ ಅಂತ ಅನ್ಲಿ? ಅವಮಾನ ಮಾಡ್ದವಳಿಗೆ ಅಭಿಮಾನ ತೋರಿಸ್ತ್ಯಾ? ನಾ ಯಾರಪ್ಪಗೂ ಅಂಜೋದಿಲ್ಲ, ನಮ್ಮಪ್ಪನ್ ಬಿಟ್ರ. 10 ರೂಪಾಯಿ ಆಗ್ಲಿ 20 ರೂಪಾಯಿ ರೊಕ್ಕ ಕೇಳೋರು ಯಾರು ಇರ್ತಾರೆ ಅಂದ್ರೆ ನಮಗ್ ಬಹಳ ಚೆಡ್ ಇರ್ತಾರೆ ನಾವ್ರು ಪೂರಾ. ಇಲ್ಲಣ್ಣ, ಆರ್ ಸಿ ಬಿ ಅಂದ್ರೆ ನಮ್ಗೆ ಒಂಥರ ಎಮೋಷನ್ ಇದ್ದಂಗ. ರೆಸ್ಪೆಕ್ಟ್ ಕೊಡ್ತೀವಿ ಎಲ್ಲರಿಗೂ, ಎಲ್ಲ ಆಟಗಾರರಿಗೂ ರೆಸ್ಪೆಕ್ಟ್ ಕೊಡ್ತೀವಿ. ಬಟ್ ಆರ್ ಸಿ ಬಿ ಅಂತ ಬಂದಾಗ ಆರ್ ಸಿ ಬಿ ಅಂತ ಬಂದಾಗ ಫಸ್ಟ್ ನಮ್ಗೆ ಎದ್ದು ಕಾಣಿಸೋದು ಫ್ಯಾನ್ಸ್ ಅನ್ನ. 18 years ಆಫ್ ಲಾಯಲಿಟಿ. ಆರ್ ಸಿ ಬಿ ಅಂದ್ರೆ ಲಾಯಲಿಟಿ, ಲಾಯಲಿಟಿ ಅಂದ್ರೆ ಆರ್ ಸಿ ಬಿ. ಹಾಂ, ಈಗ ಆರ್ ಸಿ ಬಿ ಟೀಮ್ ಅದು ಆರ್ ಸಿ ಬಿ ಇನ್ನ ಎಷ್ಟು ವರ್ಷಕ್ಕೆ ಗೆಲ್ಲುತ್ತೋ ನಮಗೆ ಗೊತ್ತಿಲ್ಲ. ಬಟ್ ಅದು ಗೆಲ್ಲುವವರೆಗೂ ಆ ಫ್ಯಾನ್ಸ್ ಅದೇನು ಹೋಪ್ ಇಟ್ಕೊಂಡ್ ಮುಂತಾರಲ್ಲ ಅಣ್ಣ, ಅದು ನೆಕ್ಸ್ಟ್ ಆರ್ ಸಿ ಬಿಗೆ ಇಂಥ ಫ್ಯಾನ್ಸ್ ಸಿಕ್ಕಿರೋದ ಆರ್ ಸಿ ಬಿ ಅದೃಷ್ಟನೋ ಇಲ್ಲ ಆರ್ ಸಿ ಬಿ ನಮಗೆ ಸಿಕ್ಕಿರೋದ ಫ್ಯಾನ್ಸ್ ಅದೃಷ್ಟನೋ ಗೊತ್ತಿಲ್ಲ ಅಣ್ಣ. ಆರ್ ಸಿ ಬಿ ಅಂದಾಗ ನಾವು ಅದ ಹೇಳಿದ್ನಲ್ಲ, ಆರ್ ಸಿ ಬಿ ಅಂತ ಬಂದಾಗ ಆ ಲಾಯಲಿಟಿ ಒಂದು ಎದ್ದಕ್ಕೆ ಅನ್ಸುತ್ತೆ ನಾನು. ಬಟ್ ಮ್ಯಾನೇಜ್ಮೆಂಟ್ ಒಂದು ಸರಿ ಇಲ್ಲ. ವಿರಾಟ್ ಕೊಹ್ಲಿ ಅಗ್ರೆಸಿವ್ ಪ್ಲೇಯರ್ ಅಣ್ಣ. ನಾ ವಿ ಲವ್ MSD. ಬೈವರ್ ಸಣ್ಣವರಿದ್ದಾಗಿನ ಧೋನಿ ಕಾಣೋಣ ತಲ ಅದು ಗೊತ್ತಿಲ್ಲ ಅಣ್ಣ. ಧೋನಿ ಅಂದ್ರೆ ನಮ್ಗೆ ಏನೋ ಒಂಥರ ಹುಚ್ಚ. ಕ್ಯಾಪ್ಟನ್ಸಿ ಆಗಿರ್ಬೋದು, ಅಂಡ್ ಅವ್ರ ಪ್ಲೇಯಿಂಗ್ ಆಗಿರ್ಬೋದು, ಭಾಳ ಇಷ್ಟ ಅಣ್ಣ. ನಾನು ಧೋನಿ ಫ್ಯಾನ್. ಬಟ್ ಇದು ಐ ಸಪೋರ್ಟ್. ಅದು ನಾ ಒಂದ್ ನಿಜ ಹೇಳ್ಬೇಕಂದ್ರೆ ಅಣ್ಣ, IPL ನೋಡೋದು ನಾನು ಎಂಟರ್ಟೈನ್ಮೆಂಟ್ಗೋಸ್ಕರ. ಸಣ್ಣವಿದ್ದಾಗ IPL ಭಾಳ ನೋಡ್ತಿದ್ದೆ. ಈಗೀಗ ಹೆಂಗಂತಂದ್ರೆ ಮ್ಯಾಚ್ ಸ್ಟಾರ್ಟ್ ಈಗ ಯಾವ ಟೀಮ್ ಸ್ವಲ್ಪ ನೀಟಾಗಿ ಆಡುತ್ತ ಅಂದ್ರೆ ನೀಟಾಗಿ ಆಡ್ತೀಗ ಹೈ ವೋಲ್ಟೇಜ್ ಮ್ಯಾಚ್ ಅಂತಾರು ಗೊತ್ತಾ. ಈಗ ಆರ್ ಸಿ ಬಿ ಚೆನ್ನೈ ಅಂದ್ರೆ ಅದು ಬೇರೆ ಅಣ್ಣ. ಪೂರ್ತಿ IPL ಲೀಗ್ ಒಂದ್ ಕಡೆ ಆದ್ರೆ ನಮ್ಮ ಆರ್ ಸಿ ಬಿ ಚೆನ್ನೈ ಅನ್ನೋ ತಿಂಡಿನ ಬೇರೆ ಅಣ್ಣ ಒಂದ್ ಕಡೆ. ಹಾ, ಅಲ್ಲಿ ಮ್ಯಾಚ್ ನೋಡೋದಕ್ಕಿಂತಲೂ ಫ್ಯಾನ್ ವಾರ್ಗಳು ನೋಡೋದು ತಿಂಡಿನೇ ಬೇರೆ ಅಣ್ಣ ಅಲ್ಲೇ. ಹೌದು. ಅಂಡ್ ಇನ್ನೊಂದೇನು ಹೇಳ್ಬೇಕಂದ್ರೆ, ಇದು ಕೆಲವೊಂದ್ ಕಡೆ ಟೋಲ್ ಪೇಜಸ್ ಆಗಿರ್ಬೋದು, ಅದು ಖಾಲಿ ಬೀಳೋದು ಇಂತೆಲ್ಲ ಎಡಿಟ್ ಮಾಡ್ತಾರೆ. ಸೊ ಅಂತದೆಲ್ಲ ನೋಡಿದಾಗ ಎಲ್ಲೋ ಒಂಥರ ನಮ್ಮ ಇಂಡಿಯನ್ ಕ್ರಿಕೆಟ್ಗೋಸ್ಕರ ಆಡಿದವ್ರಿಗೆ ನಾವು ಅವಮಾನ ಮಾಡತ್ತೇವೆ ಅನ್ಸುತ್ತೆ. ಅವ್ರಿಗೆ ಏನು ಹೇಳೋಣ, ಮುಖ ತೋರಿಸೋದಿಲ್ಲ, ಏನಿಲ್ಲ, ಸೀದಾ ಯಾವ ತಿಳಿದಂಗೆ ಏನ್ರ ಮಾಡಾಕ್ಬಿಡ್ತಾರೆ. ಬಟ್ ಏನಂತಾರಲ್ಲ ನಾನು, ಅನ್ಎಜುಕೇಟೆಡ್ ಕಿಡ್ಸ್ ಅನ್ಬೋದು ಅವ್ರಿಗೆ. ಅನ್ಎಜುಕೇಟೆಡ್ ಬಡೇತಾವ ಏನು ಹೇಳ್ದ ಅಣ್ಣ ಅವ್ರಿಗೆ. ಒಬ್ಬರಿಗೆ ಹೇಳ್ಬೋದು, ಇಬ್ಬರಿಗೆ ಹೇಳ್ಬೋದು. ಇವು ಜಾತ್ರೆ ಅವ್ನು ಶೇರ್ ಮಾಡುವಂತಾರ ಅವರು ಅಂತ ಶಾನೆಯವ್ರು ಇರ್ತಾರೆ. ಏನಂದ್ರ ಒಂದು ಇವತ್ತು ನಾಳೆ ನಡೆಯೋ IPLಗೋಸ್ಕರ ನಮ್ಮ ಇಂಡಿಯಾಕ್ಕೋಸ್ಕರ ನಮ್ದು ಇಂಡಿಯನ್ ಪ್ಲೇಯರ್ಸ್ ಮರ್ಯಾದೆಗಿತಾವು. ಇನ್ನೊಂದು ಹೇಳ್ಬೇಕಂದ್ರ, ಯಾವ ಕಾರಣಕ್ಕೆ ಧೋನಿ ಇಷ್ಟ ನಿಮ್ಗೆ? ಅದು ಗೊತ್ತಿಲ್ಲ, ಸಣ್ಣವಿದ್ದಾಗಿನ ಅದೇನೋ ನನ್ನ ಧೋನಿಗಿನ ಏನೋ ಒಂದು ಅಟ್ಯಾಚ್ಮೆಂಟ್ ನಮ್ಗೆ. ಕ್ರಿಕೆಟ್ ಆಡ್ತೀರಿ? ಹೌದು, ಅವಾಗ ಈಗ ಬಿಟ್ಟು ಭಾಳ ವರ್ಷ ಆತಲ್ಲ. ಅವಾಗಿಲ್ಲ ಸಣ್ಣವ್ರಿದ್ದಾಗ ಹಿಂಗೆ ಶಾಲೆಯಿಂದ ಬರೋಣ ಬ್ಯಾಗ್ ಹೋಗಿತಿದ್ವಿ, ಸೀದಾ ಬಾವ ಸ್ಕೂಲ್ ಡ್ರೆಸ್ ಮೇಲೆ ಕ್ರಿಕೆಟ್ ಆಡಕ್ಕೆ ಓಡೋಗ್ಬಿಡ್ತಿದ್ವಿ. ಒಟ್ಟೆ ಇಲ್ಲ, ಸಣ್ಣವಿದ್ದಂತ ಇಲ್ಲಿ ಮಟ್ಟ ಒಂದು ಲಬ್ಡ ಇಲ್ಲ. ಅದ ನಾವು ಹುಡುಗರು ಜಗಳ ಆಗ್ಲಿ ಇಲ್ಲ, ಒಟ್ಟೆ ಇಲ್ಲ. ಇಲ್ಲ ಹಂಗಿಲ್ಲ ಅಣ್ಣ. ಇವು ಜಗಳ ಅಂದ್ರೆ ಹೆಂಗ್ ಬರ್ತಾವ ಗೊತ್ತಾ ಅಣ್ಣ? ಈಗ ಸ್ಟಾರ್ಟಿಂಗ್ ಅಲ್ಲಿ ಗುದ್ದಾಡ್ತಾವು. ಸಾಯಂಕಾಲ ಬಾ, ನಾ ಅವನ್ ಕರ್ಕೊಂಡ್ಬರ್ತೀನಿ, ಇವ್ರನ್ನ ಕರ್ಕೊಂಡ್ಬರ್ತೀನಿ, ಏನ್ ದೊಡ್ಡ ಗುದ್ದಾಡಿ ಎಲ್ಲ ಅಂದ್ರೆ ಇನ್ನೂ ಬರ್ತಾವ ಡೌನ್ ಅನ್ಸ್ಕೊಳೋ ಬರ್ತಾವಲ್ಲ. ನಾನು ಪರ್ಸ್ನಲಿ ನನಗಿದು ಭಾಳ
ಅಬ್ಸರ್ವ್ ಮಾಡಿದಾನ ಇದು ನಾನು. ಈಗ ದೊಡ್ಡ ಸ್ಥಿತಿ ಮಾಡಿ ಈಗ ಜಗಳ ಆಗಿರ್ತಾನ ಅಲ್ಲಿ, ಜಗಳ ಆಗಿ ನಮ್ಮ ಅಣ್ಣನ ಕರ್ಕೊಂಬರ್ತೀನಿ, ಅಣ್ಣನ ಕರ್ಕೊಂಬರ್ತೀನಿ, ಸಾಯಂಕಾಲ ಬಾ ನಿಂದ ಐತಿ, ಬಾ ನಾನು ಕರ್ಕೊಂಬರ್ತೀನಿ, ಬರ್ತಾವನ. ಏನ್ ಮಾಡ್ತಾವ ಏನ್ ಪೂರ್ತಿ ಲಾಂಗ್ ಮಚ್ಚು ಬಡಿಗೆ ಹಿಡ್ಕೊಂಡ್ ಗುದ್ದಾಡ್ತಾವ. ಇಲ್ಲ ಈಗ ಏನ್ರಪ್ಪ ಮುಗಿಸ್ತೀರ, ಇಲ್ಲ ಏ ಮಗಳು ಎಡ್ಸಕ್ಕೆ ಸೇರ್ಬೇಕಣ್ಣ ಅವರೆಲ್ಲ ಅಲ್ಲೇ ಆತಾಡ ತಪ್ಪಾಗಿದೆ ಮುಗಿಸ್ಬಿಟ್ರೆ ಮುಗಿದೋಗತ್ಲ. ಮತ್ ಇವ್ ದೊಡ್ಡ ಸ್ಥಿತಿ ಇವ್ರನ್ನ ಕರೆಸಿ ಮುಗಿಸೋ ಅನ್ನೋದು ಏನ್ ಹರ್ಕತ ಅಂದ್ರೆ ಏನ್ ಬಿಡಣ. ಯಾವತ್ತು ನಾನು ಹೋಗಿ ಯಾರ್ಯಾರನ್ನ ಕರ್ಕೊಂಡ್ಬಂದು ಇವು ಜಗಳ ನೋಡಿಲ್ಲ ನಾನು, ಯಾವ ಇದುವರೆಗೂ ಇವತ್ತು ನೋಡಿಲ್ಲ. ರೀಸೆಂಟಾಗಿ ನನಗೆ ಯಾವುದೋ ಒಂದು ಇಶ್ಯೂ ಆತನ, ಹೋಗಿ ಕಟ್ಟ ಯಾರೋ ನಮ್ದು ಹೇಳ್ದಾರಣ್ಣ, ಏ ಅಣ್ಣ ಯಾನ ಹಿಂಗತೆ ಇದು ನಾನು ಡೈರೆಕ್ಟಾಗಿ ಅವ್ರಿಗೆ ಮಾತಾಡಲಿಲ್ಲ ಅಣ್ಣ, ಮಾತಾಡಿದ ನಾನು ಸಣ್ಣ ಹಾಕಿನಿ ಸುಮ್ಮನೆ ನನ್ನ ಮರ್ಯಾದೆ ನಾನು ತೊಗೊಳಕ್ಕೆ ಇಷ್ಟ ಇದ್ದಿದ್ದಿಲ್ಲ. ಕುಡುಕ್ಲಿ ಫೋನಲ್ಲಿ ಸುಮ್ಮನೆ ಫಾಲ್ತು ನಂಬರ್ ಸಿಕ್ಕಿತ್ತಂತ ಒದರಾಡಿದ, ಹೋಗಿ ಕೊಂಡು ಹೋದ ಅಣ್ಣ ಹಿಂಗೆ ಯಾರೋ ಬೈದಾಡಿದೆ ಯಾವ ಅಂತ ಕೇಳಿದ. ಹೋಗ್ತೀವಿ ಮುಂದೆ ಅವ ಇದ್ದಲ್ಲೇ ಕರ್ಕೊಂಡು ಹೋದ್ರ, ಏಯ್ ಯಾಕ್ಲಿ ಸ್ವಂತ ತಮ್ಮ ಅವನೊಂದು ಕೊಡ್ಲಿ ಚೂರು ಹೆಂಗ ಅವನು ಹಂಗ ಕಾಡ್ತಿ, ಅವನು ನನಗೆ ಬೇರೆ ಅಲ್ಲ, ನೀನು ನಮ್ಮ ತಮ್ಮಿದ್ದಂಗ ನೀನು ನಮ್ಮ ತಮ್ಮಿದ್ದಂಗ ಏನ್ಲೇ ಮುಗಿಸ್ತೇನಿಲ್ಲ. ಹಂಗಿದ್ದಾಗ ಇವ್ರಂತಾನೆ ಯಾಕೆ ಬಂದು ಬರ ನನ್ನ ಪಡಿಗೆ ನಾ ಸುಮ್ಮಿದ್ರೆ ಮುಗಿದೋಗಿತ್ತಲ್ಲ. ಇನ್ನೊಬ್ಬ ಫ್ರೆಂಡ್ ಅದಾಗಣ್ಣ, ಅವ ಪೂರ ತೆಳ್ಳಗಿದ್ದ. ಇವೆಲ್ಲ ಹಿಂಗ ನಮ್ಮ ಜೊತೆ ಸ್ಪ್ರೈಟ್ ಕುಡಿಯಕ್ಕೆ ಬಂದೆ, ಒಟ್ಟ ಹಿಂಗೆ ಒಟ್ಟು ಸ್ನ್ಯಾಕ್ಸ್ ಏನಾಗ ಬಂದ ಹಿಂಗೆ ಮಾಡ್ತಿದ್ದ. ಲೇ ತೆಳ್ಳಗದಿಲಿ ಬಿಯರ್ ಕುಡಿ ಮಸ್ತ್ ದಪ್ಪ ಹಾಕಿ ಅಂದ್ರೆ ನಿಜವಾಗ್ಲೂ ನಡೆದಿದ್ದು. ಬಿಯರ್ ಕುಡಿದ್ರೆ ದಪ್ಪ ಹಾಕಿನ ನಿಜವಾಗ್ಲೂ ಹಾಕ್ತಿವಿ. ಅವಂಗ ಮೆಲ್ಲಕ ಹಂಗ ಒಂದೊಂದು ಗ್ಲಾಸು ಸ್ವಲ್ಪ ಬಿಯರ್ ಗಿರ್ ಹೊಡೆಯೋದು ಕಲಿಸ್ಬಿಟ್ರು. ದಿವಸ ಎಲ್ಲ ನಾವು ಫ್ರೆಂಡ್ ಸರ್ಕಲ್ ಯಾವಾಗ ಕುಡಿಯಾಕ ಕುಂತಿರ್ತಾರೆ ನೋಡೋಣ, ಅವಾಗ ಒಂದು ಬಿಯರ್ ಹಿಡ್ಕೊಂಡು ಕುಂದ್ರ ಅವನು ಕುಡಿದ ಮೇಲೆ ಅಳಕೋಂತ ಕುಂತು ಬಿಡವ. ಏನು ರೀಸನ್ ಇಲ್ಲ ಏನಿಲ್ಲ ಗೊತ್ತಿಲ್ಲ ಅಣ್ಣ. ಅವ ಬಿಯರ್ ಹೊಡ್ಕೊಂತ ಇವತ್ತಿಗೆ ಒಂಥರ ಪ್ರೊಫೆಷನಲ್ ಕುಡಕಾಗ್ಬಿಟ್ಟಾನ. ನಿಜವಾಗ್ಲೂ ಇಷ್ಟು ದಪ್ಪಾಗ್ಯಾನ, ಈ ಚರ್ಮ ಮೇಲೆ ಜೋತ್ ಬಿಡುತ್ತಿ ಈಗ ಒಂದು ಇಲ್ಲಿ ಬಂದಿಲ್ಲ ಸೈಡ್ ಬಂದವ ಅಣ್ಣ. ಈ ವಿಡಿಯೋ ಎಂಟ್ರಿ ನೋಡಾತಿದ್ರೆ ನಮಸ್ತೆ ಅಣ್ಣ ಗೊತ್ತಾಗಿರುತ್ತೆ ಯಾರಿಂದವ. ಮತ್ತಣ್ಣ ಮಾನಸಿಕ ದೋಸ್ತರು ಅದಾರಣ್ಣ, ಜಲ್ದಿ ಶಟ್ಕೊಳ್ಳೋರು ಅದಾರ. ಒಂಥರ ಡಿಫ್ರೆಂಟ್ ಕ್ಯಾರೆಕ್ಟರ್. ಮಾನಸಿಕ ಏನಿಲ್ಲ ಅಣ್ಣ, ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಐತಿ. ಈಗ ಸ್ಟಾರ್ಟಿಂಗ್ ನನಗೆ ಕೇಳಿದ್ರಿ ನೀವು ವಿಡಿಯೋಸ್ ಮಾಡಾಕ ಸಪೋರ್ಟಿವ್ ಇದ್ದವ್ರು ಯಾರು ಅಂದ್ರೆ ಒಟ್ಟ ಮರ್ಯಾಕ ಆಗಂಗಿಲ್ಲ ಅಂದ ಈ ಫೀಲ್ಡ್ ಒಳಗೆ ಬಂದರು. ನಮ್ಮ ಮಾರುತಿ ಅಂತ ಹೇಳಿದ್ನಲ್ಲ, ಅದೊಂಥರ ವಿಚಿತ್ರ ಕ್ಯಾರೆಕ್ಟರ್ನ ಅದು. ಹೆಂಗಂದ್ರೆ ಇಡೀ ಓಣಿಗೆ ಪೂರ್ತಿ ಉಡಾಳ ಸುಳ ಮಗ ಅಣ್ಣ ಅವ. ಉಡಾಳ ಅಂದ್ರೆ ಅಣ್ಣ ಚಟಗಳು ಹೆಂಗಂದ್ರೆ ಅವ ಒಂದೊಂದು ಕ್ಯಾರೆಕ್ಟರ್ ಇರ್ತಾನೆ. ಹೆಂಗಂದ್ರೆ ನಾ ಯಾರಪ್ಪಗೂ ಅಂಜೋದಿಲ್ಲ, ನಮ್ಮಪ್ಪನ್ ಬಿಟ್ರ ಅನ್ನೋದ್ ಲೆಕ್ಕ ಕಾಣ ಅವ ಹೆಂಗಂದ್ರೆ ಅವ ಮಾಡೋದು ಇಡೀ ಓಣಿಗೆ ಗೊತ್ತಾನ, ಏನೇನ್ ಮಾಡ್ತಾನ ಅವ್ರ ಅಪ್ಪಗ್ ಗೊತ್ತಿಲ್ಲ. ಹೇಳ್ತಾರ ನನ್ನ ಮಗ ನನ್ನ ಕೈಯಾಗ ರೆಡ್ಡಾಗ ಸಿಗ್ಲಿ ಕೊಡ್ಲಿ ತಗೊಂಡ್ ಕತ್ತರಿಸ್ತೀನಿ ಸುಳ ಮಗನ ಅಂತಾರ ಅವ್ರಪ್ಪ. ಆದ್ರ ಇವತ್ತಿಗೆ ಅವನಷ್ಟು ಹೈಲಿ ಎಜುಕೇಟೆಡ್ ಯಾರು ಇಲ್ಲ ಅಣ್ಣ. ಪೂರಾ ಹೆಂಗಂದ್ರ ಇಡೀ ಓಣಿ ಇವ ಏನ್ ಉದ್ದಾರ ಹಾಕನ, ಇವ ಏನ್ ಶಾನೆ ಅದಾನ. ಇವತ್ತಿಗೆ ನಮ್ಮ ಮಾಮರ ನನ್ನ ಅಂದ್ರ ನಾ ಅವ್ರ ಕೈಯಾಗ ಸ್ವಾದ್ರ ಮಾವ ಅಣ್ಣ. ಮರ ಏನ್ ಮಾಡಕತ್ತಾನ, B.Ed ಮುಗಿಸಿದ ಮಾಮ ಅಂದ್ಬಿಟ್ಟ. B.Ed ಮುಗಿಸಿದ್ ನಾನೇ ಅವ ಅಮ್ಮ ಅಂಶ. ನಾವ್ ಇವತ್ತಿಗಾದ್ರೆ ಅವಾಗ ಹೋಗಿ ಕೆಡ ಹುಡುಗರು ಟೀಚ್ ಮಾಡ್ತಾನೆ ಅಂದ್ರೆ ನಮ್ಗೆ ನಂಬಕ್ ಆಗಂಗಿಲ್ಲ. ಇವತ್ತು ಹಂಗಷ್ಟ ಯಾವಾಗ್ಲೂ ಓದ್ತಿರ್ತಾನ, ಬಟ್ ಓದಕ್ ಕುಂತ್ರು ಕೊಡ್ದಕ್ ಕುಂತಿರ್ತಾನ. ಕೊಡ್ದಾಕ್ ಬಂದಿರ್ತಾರ. ಯಾವಾಗ್ಲೂ ₹1 ಇರಂಗಿಲ್ಲ ಅಣ್ಣ. ಇವತ್ತಿಗಾದ್ರೂ ಫೋನ್ ಹಚ್ತಾನ, ಒಂದ್ ₹10 ಯಾಕ ನಮ್ಗ ಅಂತಲ್ಲ ಒಟ್ಟು ಎಲ್ಲ ಫ್ರೆಂಡ್ಸ್ ಒಂದ್ ₹10 ಯಾಕ ಒಮ್ಮೆಲೆ ತಗೊಳತ್ತಿದ್ದೆ ಹೊಕ್ಕಿಲ್ಲ. ಮತ್ತ ನಮ್ ಕಡೆ ಇದ್ದಾಗ ₹50 ಹಾಕಿರ್ತೀವಿ, ₹100 ಹಾಕಿರ್ತೀವಿ. ನಡೀತೈತೆ ಅದೊಂದು ಬಾಂಡಿಂಗ್ ಅಣ್ಣ ನಮ್ದು. ಇವಾಗ ದೋಸ್ತರ ಹೆಂಗಿರ್ತಾರಂದ್ರ ಅವ್ರ ಅಪ್ಪನ ತಾಕ ಕೇಳೋದಕ್ಕಿಂತ ದೋಸ್ತರ ತಾಕ ಜಾಸ್ತಿ ಕೇಳ್ತಾರೆ. ಉದ್ರಿ ದೋಸ್ತರ ನಿಮ್ ಉದ್ರಿ ದೋಸ್ತರಿಗೆ ಏನ್ ಹೇಳ್ತೀರಿ? ಅಣ್ಣ ಅವರಿಗೆ ನಿಜ ಹೇಳ್ಬೇಕಂದ್ರೆ ಭಯಕ್ಕೆ ಮನಸ್ಸು ಬರಂಗಿಲ್ಲ. ನಮಗೆ ರೊಕ್ಕ ಕೇಳೋರು ನಮ್ಗೆ ₹10 ಆಗ್ಲಿ ₹20 ರೊಕ್ಕ ಕೇಳೋರು ಯಾರು ಇರ್ತಾರೆ ಅಂದ್ರೆ ನಮಗೆ ಭಾಳ ಚೆಡ್ ಇರ್ತಾರೆ ನಾವು ಪೂರಾ. ಅವ್ರಿಗೆ ನಾವು ಏನೋ ಭಯಕ್ಕೂ ಬರಂಗಿಲ್ಲ, ಯಾಕಂದ್ರೆ ಸಣ್ಣವ್ರು ಇದ್ದಾಗಿಂದನೂ ನೋಡ್ಕೊಂಡ ಬಂದಿರ್ತೀವಲ್ಲ.
ಸೊ ಈಗ ನಮ್ಗೆ ಯಾರೋ ಒಬ್ಬ ಈಗೀಗ ಪರಿಚಯ ಏನಂತಂದ್ರೆ ಅವ್ ನಮ್ಗೆ ರೊಕ್ಕ ಕೇಳಂಗಿಲ್ಲ ಅಕಸ್ಮಾತ್ ಕೇಳಿದ್ರೆ ಅವ್ನು 500-2,000 ಕೇಳಿರ್ತಾನೆ. ಈಗ ಇಂಥವೆಲ್ಲ ಕೇಳೋದು ನಮಗೆ ಚಡ್ಡಿಗಳ ಹಣ ಅಂದ್ರೆ ನಾವ್ ಏನೋ ಬೈಯಕ್ಕೂ ಬರಂಗಿಲ್ಲ ನಾವು ಅವರಿಗೆ. ನನ್ನ ಋಣದಾಗ ಬದುಕು ಅನ್ನೋದು ಮಾತು ಹೇಳ್ಬೋದು ಅವ್ರಿಗೆ ಅಷ್ಟೇ. ಈಗ ನಾವಾದ್ರೆ ಕೇಳಿರ್ತೀವಿ ಹಂಗೇನಿಲ್ಲ. ಇವತ್ತು ನಾನೇ ಆದ್ರೂ ಕೇಳ್ತೀನಿ, ನನ್ನ ಕಡೆ ಅಂತ ಪರಿ ಏನಿರಂಗಿಲ್ಲ ಅಣ್ಣ. ಎಲ್ಲ ನಾಷ್ಟ ಗಿಷ್ಟಕ್ಕೆ ಹೋದಾಗ 30-40 ರೂಪಾಯಿ ರೊಕ್ಕ ಇರ್ಲಾರ್ದಾಗ ಇದು ಕ್ಲಿಯರ್ ಆಗಿ ಹೇಳ್ತೇನೆ ಅಣ್ಣ, ಎನಿ ಟೈಮ್ ರೊಕ್ಕ ಇರಂಗಿಲ್ಲ ನನ್ನ ಕಡೆನ. ಈಗ ನಾಷ್ಟ ಗಿಷ್ಟಕ್ಕೆ ಹೋಗ್ಬೇಕಂದಾಗ 50 ರೂಪಾಯಿ ಆಗಲಿ 30 ರೂಪಾಯಿ ಆಗಲಿ ನಾಷ್ಟ ಬಂದಿನ ರೊಕ್ಕ ನಂಗೆ ಯಾರು ಕ್ಲೋಸ್ ಇರ್ತಾರೆ ಅವ್ರ ಕಡೆ ಹಾಕ್ಸ್ಕೊಂಡ್ಬಿಡ್ತೇನೆ ಅಂತ ನೋಡ್ತೀನಿ. ಒನ್ಸ್ ಅಪಾನ್ ಅ ಟೈಮ್ ಅನ್ಬೋದಣ್ಣ ಅಂತವ್ರನ್ನೆಲ್ಲ ಇದ್ರು. ಈಗಿಲ್ಲ, ಎಲ್ಲರೂ ಒಂಥರ ಲೆಜೆಂಡ್ಸ್ ಆಗ್ಬಿಟ್ಟಾರಣ್ಣ. ಎಲ್ಲಾನು ಪ್ರಾಕ್ಟಿಕಲ್ ಆಗೇ ತಗೊಳ್ಳೋರು. ಸ್ವಲ್ಪ ಜಾಸ್ತಿ ನನ್ನ ಫ್ರೆಂಡ್ಸ್ನ ಮೋಟಿವೇಟ್ ಮಾಡ್ದವನ ನಾನು. ಆದ್ರೆ ಹುಡುಗಿ ಗಿಡಿಗಿ ಅಂತ ನಿಂಗತೆ ಡಿಪ್ರೆಷನ್ ಹೋಗೋರ್ನ ಅವ್ರನ್ನ ಸ್ವಲ್ಪ ಅವ್ರ ಲೈಫ್ ಒಳಗೆ ಟರ್ನಿಂಗ್ ಅಡ್ಮಿಷನ್ಗಳು ಕೊಟ್ಬಿಟ್ಟೆ ಅಣ್ಣ. ಬೇಕಾದಾಗ ಬರಲಿ ಬೇಕಾದಾಗ ಹೋಗ್ಲಿ, ಚಿಲ್ಲಾಗಿರ್ತೀನಿ ಅನ್ನೋರ್ ಲೆಕ್ಕ ಕ್ರಿಯೇಟ್ ಮಾಡಿಬಿಟ್ಟಿನಿ. ಇವತ್ತಿಗಾದ್ರೆ ಅವ್ರು ಹಂಗದಾರಣ್ಣ. ಕಾಮನ್ ಡೈಲಾಗ್ ಒಂದು ಪ್ರೆಸೆಂಟ್ ಮಾಡಿರ್ತಾರಲ್ಲ ಅಣ್ಣ, ಇದು ಒಂದು ನನಗೆ ಒಟ್ಟ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಎಕ್ಸ್ ನಾನು ನಿಜ ದೇವರನ್ನ ಹೇಳಿ ನನಗೆ ಎಕ್ಸ್ ಲವರ್ ಅನ್ನೋದೇ ಇಲ್ಲ ನಾವು ಒಟ್ಟ. ನಾನು ನಂಬಂಗಿಲ್ಲ ನಾ ನಿಜ ಸುಳ್ಳು ಹೇಳುವಂಥದ್ದು ಏನೈತಿ ನಾ ನಿಜವಾಗ್ಲು. ನನಗೆ ಫಸ್ಟ್ ಆಫ್ ಆಲ್ ಲವ್ ಅಂದ್ರೆ ಆಗಿ ಬರಂಗಿಲ್ಲ. ಈ ಇರೋದೇ ಒಂದೇ ಒಂದು ಫ್ರೆಂಡ್ಶಿಪ್ ಒಳಗೆ ಕ್ರಿಯೇಟ್ ಆಗಿರೋ ಲವ್, ಅದನ್ನ ಪ್ರಪೋಸತೆ ಮಾಡ್ಕೊಂಡಿಲ್ಲ. ಅದನ್ನ ಹೆಂಗ್ ನಾ ಎಕ್ಸ್ ಅಂತ ಅನ್ಲಿ? ಅಂದ್ರೆ ಲೈಫ್ ಒಳಗೆ ಸಿಕ್ಕಿರೋದೇ ಮೊದಲನೇ ಹುಡುಗಿ. ಆಕಿಗೂ ಲೈಫ್ ಒಳಗೆ ಒಬ್ಬ ಹುಡುಗನ ಜೊತೆ ಮಾತಾಡತ್ತೀನಿ ಅಂದ್ರೆ ಆಕಿಗೂ ನಾನೇ ಫಸ್ಟ್, ನನಗೂ ಆಕಿನೇ ಫಸ್ಟ್. ಹಿಂಗಿದ್ದಾಗ ಜಸ್ಟ್ ಒಂದು 7-8 ತಿಂಗಳೊಳಗೆ ಅದೇ ಫ್ರೆಂಡ್ಶಿಪ್ ಮುಗ್ದ ಹೋತಾನ. ಅಂದ್ರೆ ಸುಮ್ಮನೆ ಅಣ್ಣ, ಅವಾಗ ನಮ್ಮ ಕಡೆ ಕೀಪ್ಯಾಡ, ಅವ್ರ ಕಡೆ ಆಂಡ್ರಾಯ್ಡ್ ಫೋನ್. ಕೀಪ್ಯಾಡ್ ಇದ್ದಾಗ ಬೆಸ್ಟ್ ಫ್ರೆಂಡ್ಸ್ ಇದ್ವಿ. ಯಾವಾಗ ಆಂಡ್ರಾಯ್ಡ್ ತಗೊಂಡು ಸ್ವಲ್ಪ ಮುಂದಕ್ಕೆ ಹೋದ್ರ ಅವ್ರು ಸ್ವಲ್ಪ ಮೆಂಟಾಲಿಟಿ ಆಗ್ಲಿ ಸ್ವಲ್ಪ ಎಲ್ಲ ಅಪ್ಡೇಟ್ ಆಗ್ಬಿಟ್ರು ಅವ್ರ. ನನ್ನ ಕಡೆ ಇದು ಸ್ವಲ್ಪ ಏನೋ ಓವರ್ ಕೇರಿಂಗ್ ಏನಂತಾರ ಅತಿ ಆದರೆ ಅಮೃತ ವಿಷವಂತೆ, ಅದ ಸೇಮ್ ಓವರ್ ಕೇರಿಂಗ ಒಂಥರ ಅವರಿಗೆ ವಿಷ ಆಗ್ಬಿಡ್ತಾನ ಸ್ವಲ್ಪ. ಅದು ಅದೊಂದು ಏಜ್ ಇರುತ್ತಲ್ಲ ಅಣ್ಣ, 17-18 ಆ ಟೈಮ್ ಒಳಗೆ ಏನು ಮಾಡೋಕೆ ಏನು ತಪ್ಪು ಮಾಡ್ಬೇಕು ಮಾಡಿಬಿಟ್ವೆ. ಹಿಂಗೆ ಅಂಥವು ಏನೂ ಇಲ್ಲ ಅಣ್ಣ. ಅಂದ್ರೆ ಏನ್ ಗೊತ್ತಣ್ಣ, ನೀವು ಕಾಮನ್ ಆಗಿ ಬರ ಎಕ್ಸ್ ಬಗ್ಗೆ ಕೆಲವೊಂದು ಡೈಲಾಗ್ ಮಾಡ್ತಿರ್ತೀವಿ, ಹೋದ್ರೆ ಏನಾದ್ ಬಿಡ ಹಿಂಗಂತ ಎಲ್ಲ ಒಂದು ಸ್ಲಾಗನ್ ಒಳಗೆ ಮಾಡ್ತಿರ್ತಾರಲ್ಲ, ಅದು ಎಷ್ಟೋ ಹುಡುಗರು ಸ್ವಲ್ಪ ಮೋಟಿವೇಶನ್ ಆಗ್ತೈತಿ. ಮೋಟಿವೇಶನ್ ಆಗ್ತೈತಿ. ಸೊ ಅದು ಇನ್ನೊಂದು ನಿಮ್ಮ ಶೈಲಿ ಒಳಗೆ ಕೇಳಕ್ ಭಾಳ ನನಗಂತೂ ಅದಕ್ಕೆ ನಿಮ್ಮ ಜೊತೆ ಈಗ ಕುಂತ್ ಮಾತಾಡ್ತಿರೋದು ನಾನು. ಕೇಳ ಹೆಂಗೆ ಕೇಳ ಮಾತಾಡೋಣ, ಅದ್ರಾಗೇನೈತಿ. ಉಡಾ ದೋಸ್ತ ಊರಿಗೆ ಓಡಾಡ್ತಾನ ಮತ್ ಮನ್ಯಾಗ ಒಳ್ಳೆವ. ಆಕ್ಚುಲಿ ಇಲ್ಲಿ ಉಡಾಳ್ರೆ ಒಳ್ಳೆಯವ್ರನ. ಈಗ ಭಾಳ ಚಲೋ, ಈಗ ಮನ್ಯಾಗೂ ಒಳ್ಳೆವ, ಸಮಾಜದಾಗ ಒಳ್ಳೆ ಅನ್ಸ್ಕೊತಿರ್ತಾನಲ್ಲ, ಕ್ಯಾಕ್ಟರ್ ಲೋಪರ್ ಸೊಳ ಮಕ್ಕಳ ನಾವು. ನಿಜ ಇದ್ದಿದ್ದು ಹೇಳ್ತೀನಿ, ನಾವು ಭಾಳ ಜನ ನೋಡಿನ ಕೆಟ್ಟು ವಿಷಕಾರಿ ಮನುಷ್ಯನ ಅಂತಾರಲ್ಲ ಹಂಗತಿಪ್ಪ ಅವರು. ಒಂದು ಪೂರ್ತಿ ಹೋನಿಗೆ ಕೆಟ್ಟವರಾಗಿದ್ದು ಬಿಡ್ಬೇಕು. ಮನ್ಯಾಗ ಒಂದು ರೆಸ್ಪೆಕ್ಟ್ ಮೇಂಟೈನ್ ಮಾಡ್ಕೊಂಡ್ರೆ ಸಾಕಣ. ಬಟ್ ಈ ಕಡೆ ಆ ಕಡೆ ಇಲ್ಲ ಈ ಕಡೆ ಇಲ್ಲ, ಬಿಡೋಣ ಹೋಗ್ಲಿ ಬೇಡ.